ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಶಾ. ನಾನು ಅಂತಿಮ ವರ್ಷದ BSc ಕೃಷಿಯನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೇವನ್ನು ಕೃಷಿಯಲ್ಲಿ ಯಾವ ರೀತಿ ಉಪಯೋಗಿಸಬಹುದು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ. ಇದು ಬೇವು ಪ್ರಕೃತಿಯಿಂದ ದೊರೆಯುವ ಒಂದು ಉಡುಗೊರೆ. ಕೃಷಿಯಲ್ಲಿ ಅನೇಕ ಉಪಯೋಗಗಳಿವೆ. ಬೇವಿನ ಉತ್ಪನ್ನಗಳು ರೈತರಿಗೆ ಆರೋಗ್ಯಕರ ಹಾಗೂ ಸ್ಥಿರ ಬೆಳೆಗಳನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಬೇವನ್ನು ಸಹಜ ಕೀಟನಾಶಕ, ಕೀಟ ನಿರೋಧಕ, ಮಣ್ಣಿನ ಸುಧಾರಕ ಮತ್ತು ಬೀಜ ಚಿಕಿತ್ಸೆಗಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದು ಕೀಟಗಳು ಮತ್ತು ರೋಗಕಾರಕಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ. ಕೃಷಿಯಲ್ಲಿ ಬೇವಿನ ಆಧಾರಿತ ಹಲವಾರು ಉತ್ಪನ್ನಗಳನ್ನು ನಾವು ಬಳಸಲಾಗುತ್ತದೆ. ಉದಾಹರಣೆಗೆ ಬೇವಿನ ಎಣ್ಣೆ, ಬೇವಿನ ಹಿಂಡಿ ಮತ್ತು NSKE. ಈಗ ಮನೆಯಲ್ಲೇ ನಾವು ಬೇವಿನ ಕಷಾಯವನ್ನು ಯಾವ ರೀತಿ ತಯಾರಿಸಬಹುದು ಎಂದು ನೋಡೋಣ. ಮೊದಲಿಗೆ 5 kg ಬೇವಿನ ಬೀಜಗಳನ್ನು ತೆಗೆದುಕೊಂಡು ಅದರ ಹೊರಸಿಪ್ಪೆಯನ್ನು ತೆಗೆದುಹಾಕಿ. ಈ ಸಿಪ್ಪೆ ತೆಗೆದ ಬೀಜಗಳನ್ನು ನಾವು ಚೆನ್ನಾಗಿ ಪುಡಿ ಮಾಡಿಕೊಳ್ಳಬೇಕು. ನಂತರ ಈ ಪುಡಿಯನ್ನು 10 ಲೀಟರ್ ನೀರಿನಲ್ಲಿ ಒಂದು ರಾತ್ರಿ ಇಡೀ ನೆನೆಸಿಡಿ. ಈಗ ಈ ದ್ರಾವಣವನ್ನು ಒಂದು ಬಟ್ಟೆಯ ಸಹಾಯದಿಂದ ಸೋಸಿಕೊಳ್ಳಬೇಕು. 10 ಲೀಟರ್ ಸೋಸಿದ ದ್ರಾವಣಕ್ಕೆ 90 ಲೀಟರ್ನಷ್ಟು ನೀರನ್ನು ಸೇರಿಸಿಕೊಳ್ಳಬೇಕು. ಅದಾದ ನಂತರ ಸ್ವಲ್ಪ ಪ್ರಮಾಣದ ಸೋಪಿನ ನೀರನ್ನು ಸೇರಿಸಿಕೊಳ್ಳಬೇಕು. ಈಗ ಬೇವಿನ ಕಷಾಯ ತಯಾರಾಗಿರುತ್ತದೆ. ಇದನ್ನು ನಾವು ಬೆಳೆಗಳಿಗೆ ಸಿಂಪಡಿಸಿಕೊಳ್ಳಬಹುದು. ಬೇವಿನ ಕಷಾಯವು ಏಫಿಡ್, ಬಿಳಿ ನೊಣಗಳು, ಬಿಳಿ ಹುಳುಗಳು ಮತ್ತು ಇತರ ಹಲವಾರು ಕೀಟಗಳ ವಿರುದ್ಧ ಪರಿಣಾಮಕಾರಿಯಾಗಿರುತ್ತದೆ. ಇದು ಉಪಯುಕ್ತ ಕೀಟಗಳನ್ನು ಹಾನಿ ಮಾಡುವುದಿಲ್ಲ. ಹಾಗೆಯೇ ಇದನ್ನು ಕಡಿಮೆ ವೆಚ್ಚದಲ್ಲಿ ನಾವು ತಯಾರಿಸಿಕೊಳ್ಳಬಹುದು. ಈಗ ಬೇವಿನ ಹಿಂಡಿ. ಬೇವಿನ ಹಿಂಡಿಯಲ್ಲಿ ನಮಗೆ NPK ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತವೆ. ಹಾಗೂ ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಸಹ ಸಮೃದ್ಧವಾಗಿರುತ್ತವೆ. ಇದನ್ನು ನಾವು ಜೈವಿಕ ಗೊಬ್ಬರವಾಗಿಯೂ ಸಹ ಬಳಸಬಹುದು. ಇದು ಮಣ್ಣಿನಲ್ಲಿರುವ ಕೀಟಗಳನ್ನು ನಿಯಂತ್ರಿಸುತ್ತದೆ. ಇದು ನೆಮಟೋಡ್ಗಳು ಮತ್ತು ಮಣ್ಣಿನ ರೋಗಕಾರಕಗಳನ್ನು ಸಹ ನಿಯಂತ್ರಿಸುತ್ತದೆ. ಇದನ್ನು ಪ್ರತಿ ಎಕರೆಗೆ ನಾವು 100 ರಿಂದ 200 kgಯಲ್ಲಿ ಬಳಸಬೇಕು. ಈಗ ನಾವು ಬೇವಿನ ಎಣ್ಣೆಯನ್ನು ಬಳಸಿಕೊಂಡು ಬೀಜೋಪಚಾರ ಯಾವ ರೀತಿ ಮಾಡುವುದು ಅಂತ ತಿಳಿಯೋಣ. ಮೊದಲಿಗೆ 5 ರಿಂದ 10 ml ಬೇವಿನ ಎಣ್ಣೆಯನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ. ನಂತರ ಅದರಲ್ಲಿ ಸ್ವಲ್ಪ ಪ್ರಮಾಣದ ಸೋಪಿನ ದ್ರಾವಣವನ್ನು ಸೇರಿಸಿ 1 kg ಬೀಜವನ್ನು 30 ನಿಮಿಷದಿಂದ 1 ಗಂಟೆಯವರೆಗೂ ನಾವು ದ್ರಾವಣದಲ್ಲಿ ನೆನೆಸಿಡಬೇಕು. ನಂತರ ನೆನೆಸಿಟ್ಟ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸಿ ಈ ಒಣಗಿದ ಬೀಜಗಳನ್ನು ನಾವು ಬಿತ್ತನೆ ಮಾಡಬಹುದು. ಬೀಜೋಪಚಾರದ ಮೂಲಕ ನಾವು ಶಿಲೀಂಧ್ರ ರೋಗಗಳು, ಮಣ್ಣಿನ ಮೂಲಕ ಹರಡುವಂತಹ ರೋಗಗಳು ಮತ್ತು ಕೀಟಗಳಿಂದ ರಕ್ಷಣೆ ಮಾಡಬಹುದು. ಈ ವಿಧಾನವು ಕಡಿಮೆ ವೆಚ್ಚವಾಗಿದ್ದು ಮತ್ತು ಹೆಚ್ಚು ಮೊಳಕೆಯ ಪ್ರಮಾಣವನ್ನು ಒದಗಿಸುತ್ತದೆ. ಕೀಟಗಳ ನಿಯಂತ್ರಣಕ್ಕೆ ಬೇವಿನ ಎಣ್ಣೆಯನ್ನು ಯಾವ ರೀತಿ ಉಪಯೋಗಿಸಬಹುದು ಎಂದು ನೋಡೋಣ. 5 ml ಬೇವಿನ ಎಣ್ಣೆಯನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ. ನಂತರ ಅದರಲ್ಲಿ ಸ್ವಲ್ಪ ಪ್ರಮಾಣದ ಸೋಪಿನ ನೀರನ್ನು ಸೇರಿಸಿ. ಈ ದ್ರಾವಣವನ್ನು ನಾವು ಏಫಿಡ್ಸ್, ಬಿಳಿ ನೊಣಗಳು, ಜಿಗಿಹುಳುಗಳು ಮತ್ತು ಬಿಳಿ ಹುಳುಗಳ ಮೇಲೆ ಸಿಂಪಡಣೆ ಮಾಡಬಹುದು. ಬೇವಿನ ಉತ್ಪನ್ನಗಳನ್ನು ನಾವು ಕಡಿಮೆ ಖರ್ಚಿನಲ್ಲಿ ತಯಾರಿಸಬಹುದು ಹಾಗೂ ಇದು ಪ್ರಕೃತಿ ಸ್ನೇಹಿ. ಮಾನವರಿಗೂ ಪ್ರಾಣಿಗಳಿಗೂ ಇದು ಸುರಕ್ಷಿತವಾಗಿದೆ. ಆದ್ದರಿಂದ ಇಂದಿನಿಂದಲೇ ಬೇವಿನ ಆಧಾರಿತ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿ ಮತ್ತು ಆರೋಗ್ಯಕರ ಹಾಗೂ ಸುರಕ್ಷಿತ ಕೃಷಿಯ ಕಡೆಗೆ ಹೆಜ್ಜೆ ಇಡಿ. ಧನ್ಯವಾದಗಳು.